ನಾಯಕರು ಯೋಗೇಶ್ ನಾಯಕರವರು ನೀಡಿರ್ತಕ್ಕಂಥ ಒಂದು ಉತ್ತರಕ್ಕೆ ಬೀದರ್ ಜಿಲ್ಲಾ ಆಡಳಿತ ನಮ್ಮ ಬೀದರ್ ಜಿಲ್ಲಾ ಗ್ರಾಮ ಲೆಕ್ಕಿಗರ ಸಂಘದಿಂದ ನಾವು ಸರ್ಕಾರಕ್ಕೆ ಏನಂತಂದರೆ ಬೇಡಿಕೆ ಸಲುವಾಗಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮೂಲಭೂತ ಸೌಕರ್ಯಗಳು ಸರ್ಕಾರಕ್ಕೆ ನಾವು ಸುಮಾರು 10 ವರ್ಷಗಳಿಂದ ನಾವು ಬೇಡಿಕೆಯನ್ನು ಇಡ್ತಾನೆ ಬಂದಿದ್ದೇವೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದನೆ ಇರದೇ ಇರುವ ಪ್ರಯುಕ್ತವಾಗಿ ನಾವು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಏನಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಏನಾಗಿದೆ ಅಂದರೆ ನಾವು ಗ್ರಾಮ ಲೆಕ್ಕಾಧಿಕಾರಿಯಾಗಿ ಗ್ರಾಮ ಮಟ್ಟದಲ್ಲಿ ಏನಂತಂದರೆ ನಾವು ಕಟ್ಟ ಕಡೆ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿರುವುದರಿಂದ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಅಂದರೆ ಕೂಡಕ್ಕೆ ಒಂದು ರೂಮ್ ಕೂಡ ಇರುವುದಿಲ್ಲ, ಸೇರಿಲ್ಲ, ಟೇಬಲ್ ಇಲ್ಲ, ಬೆಂಚ್ ಇಲ್ಲ. ನಾವು ಹೇಗೆ ಗ್ರಾಮದಲ್ಲಿ ನಾವು ಕೇವಲನೇ ತಿರುಗಾಡ್ಕೊಂಡು ಕೆಲಸ ಮಾಡಬೇಕು. ಮಳೆ ಬಂದಾಗ ಕೂಡುವಂಥ ವ್ಯವಸ್ಥೆಯೂ ಕೂಡ ನಮಗೆ ಇಲ್ಲ. ಈಗ ಈ ಒಂದು ಓಣಿ ಆಗೋಣ ಮತ್ತೊಂದು ಓಣಿಗೆ ಮತ್ತೊಂದು ಎಲ್ಲರೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮಗೆ ಬಂದು ಒದಗಿದೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಲ್ಯಾಪ್ಟಾಪ್ ಮುಖ್ಯವಾಗಿ ಇವತ್ತಿನ ದಿನ ಸಾಕಷ್ಟು ಬೀದರ್ ಜಿಲ್ಲೆಯಲ್ಲಿ ರೈತಾಪಿ ಜನರು ಮಳೆ ಬಂದು ಬೆಳೆಗಳನ್ನು ಹಾಳಾಗಿದೆ. ಆ ಬೆಳೆಗಳಿಗೆ ನಾವು ಪರಿಹಾರ ಡಾಟಾ ಎಂಟ್ರಿ ಮಾಡಬೇಕು ಅಂತ ತಿಳ್ಕೊಂಡು ಸರ್ಕಾರ ನಿರ್ದೇಶನವನ್ನು ನೀಡಿದೆ. ನಮಗೆ ಯಾವುದೇ ತರಹದ ಲ್ಯಾಪ್ಟಾಪ್ಗಳಾಗಲಿ ಪ್ರಿಂಟರ್ಸ್ ಆಗಲಿ ಮತ್ತು ಮತ್ತೊಂದು ಮುಂತಾದ ಹಲವಾರು ಸೌಲಭ್ಯಗಳನ್ನು ನೀಡದೆ ನಾವು ವಂಚಿತರಾಗಿದ್ದೇವೆ. ಹೀಗಾಗಿ ಈ ನಮ್ಮ ಒಂದು ಬೇಡಿಕೆ ಯಾವಾಗ ನಮ್ಮ ಬೇಡಿಕೆ ಸರ್ಕಾರ ಸ್ಪಂದನೆ ಮಾಡೋವರೆಗೂ ಜನರಿಗೆ ತೊಂದರೆ ಆಗುತ್ತೆ ಇಲ್ಲ, ಖಂಡಿತವಾಗ್ಲೂ ನಾವು ಜನರಿಗೆ ತೊಂದರೆ ಆಗಲ್ಲ. ಇಲ್ಲ, ನೀವು ಇಲ್ಲಿ ಸ್ಟ್ರೈಕಿಗೆ ಕೂತಿದ್ದೀರಾ, ಜನರಿಗೆ ತೊಂದರೆ. ಜನರು ಕೂಡ ರೈತಾಪಿ ಏನು ಕೆಲಸ ಆಗಲ್ಲ ಅಂತ ಗೊತ್ತು ನಿಮ್ಗೆ ಗ್ರಾಮದಾಗ. ನೀವು ಡಿ ಸಿ ಇದ್ದಂಗೆ ನಮಗೆ ರೈತರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ನಿನ್ನ ರೈತರ ಮುಖಂಡರು ಕೂಡ ಆಯಾ ತಾಲೂಕುಗಳಲ್ಲಿ ನಾವು ಏನಂತಂದರೆ ತಾಲೂಕು ಕಚೇರಿಗಳ ಮುಂದೆ ಏನಂತಂದರೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಬೇರೆ ಜನಸಾಮಾನ್ಯರ ಪರಿಸ್ಥಿತಿ ಇವತ್ತು ನಮ್ಮ ಬೇಡಿಕೆ ಸಾಯಂಕಾಲದವರೆಗೆ ಸರ್ಕಾರ ಸ್ಪಂದನೆ ಮಾಡಿದರೆ ನಮ್ಮ 10 ಬೇಡಿಕೆಗಳು ಕನಿಷ್ಠ ಒಂದು 3-4 ರೈತಾಪಿ ವರ್ಗದ ಜನರಿಗೆ ಈಡೇರಿಸ್ತಕ್ಕಂಥ ಬೇಡಿಕೆಗಳು. ಈಗ ಪರಿಹಾರ ಡಾಟಾ ಎಂಟ್ರಿ ಹೇಗೆ ಸರ್ಕಾರ ದಪ್ಪಚಾರ ಆಯ್ತು ಅಂತ ಗೊತ್ತೈತಿ. ದಪ್ಪಚಾರ ಬಗ್ಗೆ ನಿಮ್ಗೆ ಇಷ್ಟು ದಿನದ ಬೇಡಿಕೆನೇ ಅರ್ಥ ಆಗಿಲ್ಲ. ಅವ್ರು ಯಾವಾಗ ಅದಕ್ಕೆ ಗೊತ್ತಾಗೋದು? ನಾವು ನಮ್ಮ ರಾಜ್ಯಾಧ್ಯಕ್ಷರು ಏನಂತಂದರೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸರ್ ಅವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳವರಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ನಾವು ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೆವು. ನಾವು ಯಾವುದೇ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥ ನಾವು ಬೇಡಿಕೆಗಳನ್ನು ಬೇಡ್ತಾ ಇಲ್ಲ. ಕಾಮನ್ ಆಗಿರ್ತದೆ, ಸಾಮಾನ್ಯ ಆಗಿರ್ತಕ್ಕಂಥ ಸೌಲಭ್ಯಗಳು ಇದೇನು ಸರ್ಕಾರಕ್ಕೆ ಹೊರೆ ಆಗೋದಿಲ್ಲ. ಇವತ್ತು ದಿನ ಎಂತಿಂಥ ಯೋಜನೆಗಳ ಸರ್ಕಾರ ಜಾರಿಗೆ ತರ್ತಾ ಇದೆ. ಇದೊಂದು ಚಿಕ್ಕ ನಮಗೆ ಒಂದು ಲ್ಯಾಪ್ಟಾಪ್ ಬೇಕಾಗಿಲ್ವಾ? ನಾವು ಗ್ರಾಮ ಮಟ್ಟದಲ್ಲಿ ಅನಿವಾರ್ಯತೆಯಿಂದ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ. ನಮಗೆ ಕೂಡಕ್ಕೆ ಬೆಂಚ್ ಬೇಡವಾ? ನಮಗೆ ಕೂಡಕ್ಕೆ ಒಂದು ಟೇಬಲ್ ಬೇಡವಾ? ನಮ್ಮ ಕಚೇರಿಗೆ ದಿನನಿತ್ಯ ಸಾವಿರಾರು ಜನರು ಸಾರ್ವಜನಿಕರು ಕೆಲಸಗಳಿಗೆ ಅಡ್ಡಾಡುವಂಥ ವಯಸ್ಸಾದ ವೃದ್ಧರು ಕೂಡ ನಮ್ಮ ಕಚೇರಿಗೆ ಬರ್ತಾ ಇದ್ರು. ಸೌಜನ್ಯಕ್ಕಾದರೂ ಅವರಿಗೆ ಕೂಡಿಸಿ ಅವ್ರ ಜೊತೆ ಮಾತಾಡುವಂಥ ವ್ಯವಸ್ಥೆನೂ ಕೂಡ ಬೇಕಾಗಿಲ್ವಾ? ಇದನ್ನು ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ತಮ್ಮ ಮುಖಾಂತರವಾಗಿ ಇವತ್ತು ದಿನ ಸರ್ಕಾರಕ್ಕೆ ನಾನು ಏನು ಬೇಡಿಕೊಳ್ತಾ ಇದ್ದೇನೆ ಅಂದರೆ ನಮ್ಮ ಮೂಲಭೂತ ಸೌಲಭ್ಯಗಳು ಖಂಡಿತವಾಗಿ ಈಡೇರಿಸಬೇಕು. ಈಡೇರಿಸಿದರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಜಿಲ್ಲಾ ಸುಮಾರು 31 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, 200 ತಾಲೂಕಿನ ತಾಲೂಕಾಧ್ಯಕ್ಷರು ನಾವು ಖಂಡಿತವಾಗಲೂ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ತೆಗೆದುಕೊಂಡು ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತೇಳಿ ಬೀದರ್ ಜಿಲ್ಲೆಗೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ.